ಇದೀಗ ವಾರ್ತೆಗಳ ವಿವರ. ಡಿಸೆಂಬರ್ 24ರಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಗ್ರಾಮದ ಸುಕ್ಷೇತ್ರ ಕಳ್ಳಿಮಠ ಸಂಸ್ಥಾನದಲ್ಲಿ ಲಿಂಗೈಕ್ಯ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರ 45ನೇ ಪುಣ್ಯಸ್ಮರಣೋತ್ಸವ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಸಮಿತಿಯ ಮುಖಂಡ ಅಂಬಾರಾಯ ಮಡ್ಡೆ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಶ್ರೀ ಗುರುಲಿಂಗ ಶಿವಾಚಾರ್ಯರ ಕೃಪಾಶೀರ್ವಾದದಿಂದ ಪರಮ ಪೂಜ್ಯ ಶ್ರೀ ವಿರೂಪಾಕ್ಷ ದೇವರ ಅಪ್ಪಣೆಯಂತೆ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಗ್ರಾಮದ ಸುಕ್ಷೇತ್ರ ಕಳ್ಳಿಮಠ ಸಂಸ್ಥಾನದಲ್ಲಿ ಲಿಂಗೈಕ್ಯ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರ 45ನೇ ಪುಣ್ಯಸ್ಮರಣೋತ್ಸವ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದ್ದು, ಡಿಸೆಂಬರ್ 17ರಿಂದ ವೀರಭದ್ರೇಶ್ವರ ದೇವರ ಮಹಾಪುರಾಣ, ಉಚಿತ ನೇತ್ರ ತಪಾಸಣಾ ಶಿಬಿರ ಸೇರಿದಂತೆ ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತಿದ್ದು, ಡಿಸೆಂಬರ್ 24ರಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ಗ್ರಂಥ ಲೋಕಾರ್ಪಣೆ ಹಾಗೂ ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಅಂದು ನಡೆಯುವ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು, ರಾಜಕೀಯ ನಾಯಕರು ಹಾಗೂ ಮಹಾಗಾಂವ್ ಗ್ರಾಮದ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಕಮಲಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಕ್ಷೇತ್ರ ಮಹಾಗಾಂವ್ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಪರಮ ಪೂಜ್ಯರಾಗಿರುವಂತಹ ವಿರೂಪಾಕ್ಷ ಮಹಾಶಿವಯೋಗಿಗಳ ಒಂದು 45ನೇ ಪುಣ್ಯ ಸ್ಮರಣೋತ್ಸವವನ್ನು ಅಂಗವಾಗಿ ಶ್ರೀಮಠದಲ್ಲಿ ವಿವಿಧ ರೀತಿಯ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕಳಸಾರೋಹಣ ಅಂತ. ಆ ಕಳಸಾರೋಹಣದಲ್ಲಿ ಉಭಯ ಪರಮ ಪೂಜ್ಯರ ಒಂದು ದೇಗುಲ ನಿರ್ಮಾಣ ಮಾಡಲಾಗಿದ್ದು, ಆ ದೇಗುಲಕ್ಕೆ ಕಳಸಾರೋಹಣವನ್ನು ಶ್ರೀಮಠದ ಎಲ್ಲ ಸದ್ಭಕ್ತರ ಒಂದು ಸಹಯೋಗದಲ್ಲಿ ಮಾಡಲಾಗ್ತಿದ್ದು ಮತ್ತು ಉಭಯ ಪರಮ ಪೂಜ್ಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯು ಕೂಡ ಅದರಲ್ಲಿ ಇರುವಂಥದ್ದು. ಅದು ಅಲ್ಲದೆ ವಿಶೇಷವಾಗಿ ಗುರುಲಿಂಗ ಶಿವಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಒಂದು ಗ್ರಂಥಗಳನ್ನು ಆ ದಿನ ಸಮರ್ಪಣೆ ಲೋಕಾರ್ಪಣೆಗೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಆ ಷಟಸ್ಥಲ ಭ್ರಮಿ ಗುರುಲಿಂಗ ಶಿವಾಚಾರ್ಯರ ಒಂದು ರಚನೆ ಮಾಡಿರ್ತಕ್ಕಂಥ ಸಮಗ್ರ ಕಾವ್ಯವನ್ನು ಆ ದಿನ ಲೋಕಾರ್ಪಣೆಗೊಳ್ಳುವಂಥದ್ದು. ಜೊತೆಗೆ ಕಳ್ಳಿಮಠದ ಕೀರ್ತಿ ಕಳಸ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಆ ದಿನ ಲೋಕಾರ್ಪಣೆಗೊಳ್ಳಲಿದೆ. ಇಷ್ಟೆಲ್ಲ ಮಹತ್ವದ ಕೃತಿಗಳೊಂದಿಗೆ, ಆ ಕಾರ್ಯಗಳೊಂದಿಗೆ ಆ ಒಂದು ಇಡೀ ಕಾರ್ಯಕ್ರಮವನ್ನು ನಾವು ಪರಮ ಪೂಜ್ಯ ವಿರೂಪಾಕ್ಷ ದೇವರ ಒಂದು ನೇತೃತ್ವದಲ್ಲಿ ವೀರಭದ್ರೇಶ್ವರ ಮಹಾಪುರಾಣವನ್ನು ದಿನಾಂಕ 17/12/2024ರಿಂದ 24/12/2024ರವರೆಗೆ ಸಾಯಂಕಾಲ 7:30ರಿಂದ 9 ಗಂಟೆವರೆಗೂ ನಿರಂತರವಾಗಿ ನಡೆದು ಬರ್ತಾ ಇದೆ. ಅದರಲ್ಲಿ ಒಂದು ಪುರಾಣಿಕರಾಗಿ ಶಿವರುದ್ರಯ್ಯ ಶಾಸ್ತ್ರಿಗಳು ಸಂಗೀತ ಸೇವೆಯನ್ನು, ಕಲ್ಲಿನಾಥ್ ಹಿರೇಮಠ ತಬಲಾ ಸೇವೆಯನ್ನು ದಯಾನಂದ ಹಿರೇಮಠ ಅವರು ನೆರವೇರಿಸಿಕೊಡ್ತಿದ್ದಾರೆ. ಇಂಥ ಒಂದು ಕಾರ್ಯವನ್ನು ಮಾಡುವುದರ ಜೊತೆಗೇನೆ ಈ ಸುಮಾರು ಒಂದು 7-8 ದಿನಗಳ ಕಾಲ ನಿರಂತರವಾಗಿ ಒಂದಿಲ್ಲ ಒಂದು ಚಟುವಟಿಕೆ ನಡೀತಾನೆ ಇದೆ. ಅದರಲ್ಲಿ ಇವತ್ತು 18ನೇ ತಾರೀಕು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಕೂಡ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಆ ಒಂದು ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ವಿರೂಪಾಕ್ಷ ದೇವರ ಒಂದು ನೇತೃತ್ವದಲ್ಲಿ ಮರಳಸಿದ್ದ ಶಿವಾಚಾರ್ಯರ ಒಂದು ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ರೇವನಾಯಕ್ ಬೆಳಂಗಿ ಅವರು, ಶಿವಪ್ರಭು ಪಾಟೀಲ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕಲಬುರಗಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ದಿನಾಂಕ 20/12/2024 ಶುಕ್ರವಾರದಂದು ಬೆಳಗ್ಗೆ 9 ಗಂಟೆಗೆ ಕುಂಭ ಕಳಸ ಸಹಿತ ಮೂರ್ತಿಗಳ ಮತ್ತು ಗಂಗಾ ಪೂಜೆಯನ್ನು ನೆರವೇರಿಸುವುದರೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ಇಡೀ ಮಹಾಗಾಂವ್ ಗ್ರಾಮವನ್ನು ಪ್ರವೇಶ ಮಾಡಲಿದ್ದು, ಅಂಥ ಒಂದು ಮಹತ್ ಕಾರ್ಯಕ್ಕೂ ಕೂಡ ಆ ದಿನ ಎಲ್ಲ ಗ್ರಾಮದ ಸದ್ಭಕ್ತರು, ಸುತ್ತಮುತ್ತಲಿನ ಸದ್ಭಕ್ತರು ಬಂದು ಭಾಗವಹಿಸಲಿದ್ದಾರೆ. ಜೊತೆಗೆ ಅದೇ ದಿನ ಸಾಯಂಕಾಲ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷ ದೇವರ ಒಂದು ನೇತೃತ್ವದಲ್ಲಿ ಎಲ್ಲ ಪತ್ರಿಕಾ ಬಳಗದವರನ್ನ, ನಮ್ಮ ಕಮಲಾಪುರ ತಾಲೂಕಿನ ವಿವಿಧ ಪತ್ರಕರ್ತರನ್ನ ಅತಿಥಿಗಳಾಗಿ ಆಹ್ವಾನಿಸಲಾಗಿದ್ದು, ವಿಶೇಷವಾಗಿ ಈ ವರ್ಷದ ಒಂದು ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಕ್ಕೆ ಮಂಗಳವಾರ ದಿನದಂದು ಇಡೀ ಕಾರ್ಯಕ್ರಮದ ಚಿತ್ರಣವನ್ನು ಆ ದಿನದ ಮಟ್ಟಿಗೆ ಹಮ್ಮಿಕೊಳ್ಳಲಾಗಿದ್ದು, ಅಂದು 24ನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗೈಕ್ಯ ಷಟಸ್ಥಲಭ್ರಮಿ ವಿರೂಪಾಕ್ಷ ಶಿವಾಚಾರ್ಯರು ಮತ್ತು ಲಿಂಗೈಕ್ಯ ಷಟಸ್ಥಲಭ್ರಮಿ ಗುರುಲಿಂಗ ಶಿವಾಚಾರ್ಯರ ಒಂದು ಮೂರ್ತಿಯನ್ನು, ಮಹಂತೇಶ್ವರರ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಪ್ರಯತ್ನಗಳು ನಡೀತಾ ಇದೆ.
ಜೊತೆಗೆ ಅದೇ ದಿನ ಬೆಳಿಗ್ಗೆ 9:30 ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಪೂಜ್ಯರ ಒಂದು ಗ್ರಂಥವನ್ನು ಕೂಡ ಲೋಕಾರ್ಪಣೆಗೊಳ್ಳುವಂಥದ್ದು. ವಿಶೇಷವಾಗಿ ಕಳೆದ ಕೋವಿಡ್ಲಿಂದ ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿಯು ಕೂಡ ಆ ದಿನ ನಾವು ಶ್ರೀಮಠದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅಂತ ಒಂದು ಮಹಾನ್ ಕಾರ್ಯಕ್ಕೆ ವಿರೂಪಾಕ್ಷ ದೇವರ ಒಂದು ನೇತೃತ್ವದಲ್ಲಿ ಶಿವಾಚಾರ್ಯ ರತ್ನರಾಗಿರ್ತಕ್ಕಂಥ ವಿರೂಪಾಕ್ಷ ಶಿವಾಚಾರ್ಯರು ಹಿರೇಮಠ ಸುಕ್ಷೇತ್ರ ಹುಡುಗಿಯ ಪರಮ ಪೂಜ್ಯರು ಬೀದರ್ ಜಿಲ್ಲೆಯಿಂದ ಆಗಮಿಸಿ ಆ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ಕೆ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು, ಪ್ರಭುದೇವ ಶಿವಾಚಾರ್ಯರು, ಸಾರಂಗಮಠ ಸಿಂದಗಿ ಪರಮ ಪೂಜ್ಯರು, ಶಿವಾನಂದ ಶಿವಾಚಾರ್ಯರು, ನಾದ ಅಮೀನ್ಗಢ್, ಜೊತೆಗೆ ಕಳಸಾರೋಹಣವನ್ನು ನೆರವೇರಿಸಿಕೊಡಲಿರುವಂತಹ ಗುರುಮೂರ್ತಿ ಶಿವಾಚಾರ್ಯರು, ಕಟ್ಟಿಮನಿ ಹಿರೇಮಠ್ ಪಾಳ ಪರಮ ಪೂಜ್ಯರ ಜೊತೆಗೆ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು, ಚಿಕ್ಕವೀರೇಶ್ವರ ಮಠ ಶ್ರೀನಿವಾಸ ಅರಡಿಗೆ ಪರಮ ಪೂಜ್ಯರು ಕೂಡ ಅವತ್ತು ಆಗಮಿಸಲಿದ್ದಾರೆ. ಜೊತೆಗೆ ಆ ಒಂದು ಕಾರ್ಯದಲ್ಲಿ ಷಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಕರ್ಣೇಶ್ವರ ಮಠ ಆಂದೋಲ ಪರಮ ಪೂಜ್ಯರು, ಮರಳಸಿದ್ಧ ಶಿವಾಚಾರ್ಯರು, ಅವರಾದ್ ಬಿಯ ಪರಮ ಪೂಜ್ಯರು, ಶಾಂತ ಸೋಮನಾಥ ಶಿವಾಚಾರ್ಯರು, ಟೇಂಗಳಿಯ ಪರಮ ಪೂಜ್ಯರು ಕೂಡ ಆಗಮಿಸಲಿದ್ದಾರೆ. ಆ ಇಡೀ ಕಾರ್ಯಕ್ರಮದ ಸಮ್ಮುಖವನ್ನ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಕೃಷಿ ಪಂಡಿತ ಗುರುಪಾದಲಿಂಗ ಮಹಾಶಿವಯೋಗಿಗಳು, ವಿರಕ್ತ ಮಠ ಮುತ್ಯಾನ ಬದಲಾದ ಪರಮ ಪೂಜ್ಯರು ಘನ ಸಮ್ಮುಖವನ್ನ ವಹಿಸಿಕೊಂಡು ಮುನ್ನಡೆಸಲಿದ್ದಾರೆ. ಅದೇ ಒಂದು ಕಾರ್ಯಕ್ರಮದಲ್ಲಿ ಕಮಲಾಪುರ ಹಿರೇಮಠದ ಶಾಂತವೀರ ದೇವರು ಮತ್ತು ಶರಣಬಸವೇಶ್ವರ ಮಹಾಸಂಸ್ಥಾನದ 9ನೇ ಮಹಾದಾಸೋಹ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ದೊಡ್ಡಪ್ಪ ಅಪ್ಪ ಅವರು ಕೂಡ ಆ ದಿನದ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿದ್ದಾರೆ. ಮತ್ತು ಆ ದಿನದ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:30ಕ್ಕೆ ಗ್ರಂಥ ಲೋಕಾರ್ಪಣೆಯು ಕೂಡ ನಡೆಯಲಿದ್ದು, ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಒಂದು ಸಮಗ್ರ ಕಾವ್ಯದಲ್ಲಿ ಆ ಒಂದು ಗ್ರಂಥವನ್ನ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಬಸವರಾಜ್ ಮತ್ತಿಮೂಳ್ಸರ್ ಅವರು ಗ್ರಂಥವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಜೊತೆಗೆ ಮಹಾಗಾಂವ್ ಕಳ್ಳಿಮಠದ ಕೀರ್ತಿ ಕಳಸ ಅಂತಕ್ಕಂಥ ಮತ್ತೊಂದು ಗ್ರಂಥವೂ ಕೂಡ ಅವರ ಒಂದು ಅಮೃತ ಹಸ್ತದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಆ ಇಡೀ ಒಂದು ಗ್ರಂಥಗಳ ಪರಿಚಯವನ್ನ ಡಾಕ್ಟರ್ ಶರಣಬಸಪ್ಪ ಒಡ್ಡನಕೇರಿ ಅವರು, ಸಾಹಿತಿಗಳು, ಕಲಬುರಗಿ ಅವರು ಗ್ರಂಥಗಳ ಪರಿಚಯವನ್ನ ಮಾಡಲಿದ್ದಾರೆ. ಮತ್ತು ಈ ಒಂದು ಮೂರ್ತಿ ಬಿಡುಗಡೆ ದಾನಿಗಳು ಲಿಂಗೈಕ್ಯ ಷಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯ ಮೂರ್ತಿಯನ್ನ ನಮ್ಮ ಕರ್ನಾಟಕದ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಎಸ್ ಸಾವುಕಾರ್ ಅವರು ದಾನಿಗಳಾಗಿದ್ದಾರೆ. ಮತ್ತು ವಿರೂಪಾಕ್ಷ ಶಿವಾಚಾರ್ಯರ ಒಂದು ಮೂರ್ತಿಯನ್ನ ಶಿವಕುಮಾರ್ ನಾಗೇಂದ್ರಪ್ಪ ಕಲ್ಯಾಣ ಮಹಾಗಾಂವ್ ಅವರು, ಚನ್ನವೀರಪ್ಪ ವಿರೂಪಾಕ್ಷಪ್ಪ ಮಾಲಿ ಪಾಟೀಲ್ ಅವರಾದ್ ಬಿ ಅವರು ದಾನಿಗಳಾಗಿದ್ದಾರೆ. ಮತ್ತು ಇದೇ ವರ್ಷ ಶ್ರೀಮಠಕ್ಕೆ ಅಗತ್ಯವಿರುವಂತಹ ಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು, ಆ ಪಲ್ಲಕ್ಕಿ ದಾನಿಗಳು ಶ್ರೀ ಸಿದ್ದರಾಮ್ ಬೆಳಂಗಿ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಮಹಾಗಾಂವ್ ಅವರು ದಾನಿಗಳಾಗಿ ನೀಡಿದ್ದಾರೆ. ಮತ್ತು 2024ನೇ ಸಾಲಿನ ಕಳ್ಳಿಮಠದ ಕಲ್ಪವೃಕ್ಷ ಅಂತಕ್ಕಂಥ ಒಂದು ವಿಶಿಷ್ಟ ಪ್ರಶಸ್ತಿಯನ್ನ ಈ ವರ್ಷ ಶ್ರೀ ಶಿವಶಂಕರಪ್ಪ ಎಸ್ ಸಾಹುಕಾರ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಬೆಂಗಳೂರು ಅವರಿಗೆ ಪ್ರದಾನ ಮಾಡಲಾಗ್ತಿದೆ. ಅವರ ಜೊತೆಗೆ ದಯಾನಂದ್ ಸಿ ಪಾಟೀಲ್, ರಾಜ್ಯಾಧ್ಯಕ್ಷರು, ನವ ಕರ್ನಾಟಕ ರೈತ ಸಂಘ, ಜೊತೆಗೆ ಶ್ರೀ ಹುಸೇನ್ ಬಾಷಾ ಸರ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ನಾಗನಹಳ್ಳಿ ಕಲಬುರಗಿ, ಶ್ರೀ ಡಾಕ್ಟರ್ ವೈಜನಾಥ್ ತೂಗಾವೆ, ನಿವೃತ್ತ ವೈದ್ಯರು ಬೀದರ್, ಶ್ರೀ ಗುರುಲಿಂಗಪ್ಪ ಶರಣಪ್ಪ ತಡ್ಕಲ್ ಮಹಾಗಾಂವ್, ರಿಟೈರ್ಡ್ ಫಿಸಿಕಲ್ ಡೈರೆಕ್ಟರ್, ಅವರಿಗೂ ಕೂಡ ಈ ವರ್ಷದಲ್ಲಿ ಪ್ರದಾನ ಮಾಡಲಾಗ್ತಿದೆ. ಅದೇ ರೀತಿಯಾಗಿ ಶ್ರೀ ಅನಿಲ್ ಕುಮಾರ್ ಎಂ ಕೋರೆ, ಮುಖ್ಯ ಗುರುಗಳು, ಮಾಂತೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ ಮಹಾಗಾಂವ್, ಶ್ರೀಮತಿ ಶೋಭಾದೇವಿ ಸಿದ್ದರಾಮಯ್ಯ ಹಿರೇಮಠ ಎರಡಗಿ, ನಿವೃತ್ತ ಸಹ ಶಿಕ್ಷಕರು ಬಸವ ಕಲ್ಯಾಣ್. ಈ ಎಲ್ಲ ಮಹನೀಯರಿಗೆ ಆ ವರ್ಷದ ಒಂದು ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದ್ದು, ಈ ಎಲ್ಲ ಒಂದು ಕಾರ್ಯದ ಮುಖ್ಯ ಅತಿಥಿಗಳಾಗಿ ಮಾತೋಶ್ರೀ ದಾಕ್ಷಾಯಿಣಿ ಶರಣಬಸಪ್ಪ ಅಪ್ಪ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ರೇವನಾಯಕ್ ಬೆಳಂಗಿಯವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಅಮರನಾಥ್ ಪಾಟೀಲ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶ್ರೀ ಶಿವಪ್ರಭು ಪಾಟೀಲ್ ಮಹಾಗಾಂವ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಕಲಬುರಗಿ, ವೈಜನಾಥ್ ತಡ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಮಲಾಪುರ, ಶಿವಕುಮಾರ್ ವಿ ಪ್ರಸಾದ್ ಮಹಾಗಾಂವ್ ನ್ಯಾಯವಾದಿಗಳು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ಮತ್ತಿಮೂಡ್, ಡಾಕ್ಟರ್ ಶರಣಬಸಪ್ಪ ಒಡ್ಡನಕೇರಿ ಅವರು ಸಾಹಿತಿಗಳು, ಶ್ರೀಮತಿ ಮನಿಷಾ ನಂದನ್ ಕುಮಾರ್ ಹರ್ಸುರ್ಕರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಹಾಗಾಂವ್, ಮಲ್ಲಿಕಾರ್ಜುನ್ ಮರ್ತುರ್ಕರ್ ಖ್ಯಾತ ಉದ್ಯಮಿಗಳು ಮಹಾಗಾಂವ್ ಕ್ರಾಸ್, ಶ್ರೀ ವೈಜನಾಥ್ ನೌಬಾದೆ ರಿಟೈರ್ಡ್ PSI ಅವರು, ಶ್ರೀ ಬಸವರಾಜ್ ದಂಡೋತಿ, ಈ ಎಲ್ಲ ಮಹನೀಯರು ಅಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಜೊತೆಗೆ ಅದೇ ದಿನ ಸಾಯಂಕಾಲ ರಾತ್ರಿ 8 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಮಹಾಪುರಾಣವನ್ನ ಮಹಾಮಂಗಲ ಮಾಡುವಂಥದ್ದು. ಅದರ ಒಂದು ಘನ ಅಧ್ಯಕ್ಷತೆಯನ್ನ ಷಟಸ್ಥಲ ಬ್ರಹ್ಮಿ ಶಿವಾನಂದ ಶಿವಾಚಾರ್ಯರು, ನಾದ ಅಮೀನ್ಗಢ್ ಪರಮ ಪೂಜ್ಯರು ಆಗಮಿಸಲಿದ್ದಾರೆ.
ಇದೆಲ್ಲವನ್ನ ಮುಗಿದ ನಂತರ ದಿನಾಂಕ 25/12/2024 ಬೆಳಗ್ಗೆ 6 ಗಂಟೆಗೆ ಕರ್ತೃ ಉಭಯ ಪರಮ ಪೂಜ್ಯರ ಒಂದು ಕರ್ತೃಗದ್ದಿಗೆ ರುದ್ರಾಭಿಷೇಕ, ಅಯ್ಯಾಚಾರ, ಶಿವದೀಕ್ಷೆ, ಧರ್ಮಸಭೆ, ಗಣಾರಾಧನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಅದರ ಸಾನ್ನಿಧ್ಯವನ್ನು ಕೂಡ ವಿರೂಪಾಕ್ಷ ದೇವರು ಕಳ್ಳಿಮಠ ಸಂಸ್ಥಾನ್ ಮಹಾಗಾಂವ್, ಅದರ ಸಮ್ಮುಖವನ್ನ ಶಟಸ್ಥಲ ಬ್ರಹ್ಮಿ ಸಿದ್ದಮಲ ಶಿವಾಚಾರ್ಯರು ಕಲ್ಮಠ ಚಿಂಚನ್ಸೂರ್ ಪರಮ ಪೂಜ್ಯರು, ಶಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರು ಮಹಾಜನ್ಮಠ ಕಲಬುರಗಿ, ಅದರ ಅಧ್ಯಕ್ಷತೆಯನ್ನ ಶಟಸ್ಥಲ ಬ್ರಹ್ಮಿ ಶಾಂತ ಸೋಮನಾಥ ಶಿವಾಚಾರ್ಯರು ಟೇಂಗಳಿ ಮಂಗಲಗಿ ಪರಮ ಪೂಜ್ಯರು ಮತ್ತು ಲಿಂಗ ದೀಕ್ಷೆಯನ್ನು ಪಡೆಯತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಗುರುದೀಕ್ಷೆಯನ್ನ ನೀಡಲಿರುವಂತವರು ಶಟಸ್ಥಲ ಬ್ರಹ್ಮಿ ಶಿವಾನಂದ ಶಿವಾಚಾರ್ಯರು ನಾದ ಮೀನ್ಗಢ್ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ನಡೆಯುತ್ತಿದ್ದು, ಅದೇ ದಿನ ಸಾಯಂಕಾಲ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಮತ್ತು ಈ ಪರಮ ಪೂಜ್ಯರ ಒಂದು ಶ್ರೀಗಳ 4ನೇ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ಆ ದಿನ ಇದ್ದು ಮತ್ತು ಮಾಂತೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಕ್ಕಳಿಂದ ಯೋಗಾಸನ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆ ದಿನ ಹಮ್ಮಿಕೊಳ್ಳಲಾಗಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಶ್ರೀ MC ಕೋರಿಶೆಟ್ಟಿ ಸರ್ ಅವರು ಖ್ಯಾತ ನ್ಯಾಯವಾದಿಗಳು ಕಲಬುರಗಿ, ಶ್ರೀಮತಿ ಆಶಾ ರಾಠೋಡ್ PSI ಪೊಲೀಸ್ ಠಾಣೆ ಮಹಾಗಾಂವ್ ಇವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಜೊತೆಯಾಗಿಯೇ ಪ್ರತಿ ವರ್ಷ 1ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿ ಎಲ್ಲಾ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರವನ್ನ MC ಕೋರಿಶೆಟ್ಟಿ ಸರ್ ಅವರು ತಮ್ಮ ಕುಟುಂಬದವರ ಹೆಸರಿಗಾಗಿ ದಾನವನ್ನ ರೂಪದಲ್ಲಿ ನೀಡುತ್ತಿರುವುದನ್ನು ನಾವೆಲ್ಲ ಕಾಣ್ತೀವಿ. ಜೊತೆಗೆ ಈ ವರ್ಷ ಉಭಯ ಪರಮ ಪೂಜ್ಯರ ಒಂದು ಕರ್ತೃಗದ್ದಿಗೆ ನಿರ್ಮಾಣಕ್ಕೆ ಹಲವಾರು ಜನ ದಾನಿಗಳಿದ್ದಾರೆ. ಅಂತವರನ್ನು ಕೂಡ ಆ ಸಂದರ್ಭದಲ್ಲಿ ಸತ್ಕರಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು ಅದರಲ್ಲಿ ಶ್ರೀ ಗುರುಲಿಂಗಪ್ಪ ತಡ್ಕಲ್ ಮಹಾಗಾಂವ್ ರಿಟೈರ್ಡ್ ಫಿಸಿಕಲ್ ಡೈರೆಕ್ಟರ್ ಅವರು ಕೂಡ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪದಕವನ್ನು ನೀಡಿ ಗೌರವಿಸಲಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮವನ್ನು ಮಹಾಗಾಂವ್ ಗ್ರಾಮದ ಶ್ರೀ ಕಳ್ಳಿಮಠ ಮಹಾಸಂಸ್ಥಾನದಲ್ಲಿ ನಡೆಯಲಿದೆ ಎಂದು ಈ ಮೂಲಕ ನಡೆಯಲಿದ್ದು ಈ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಮಹಾಗಾಂವ್ ಹಾಗೂ ಸುತ್ತಮುತ್ತಲ ಎಲ್ಲ ಸದ್ಭಕ್ತರು ಭಾಗಿಗಳಾಗಿ ತಮ್ಮ ತನುಮನ ಧನದ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಶ್ರೀಮಠದ ಪರಮ ಪೂಜ್ಯರ ಒಂದು ದರ್ಶನಾಶೀರ್ವಾದವನ್ನು ಪಡೆದು ಪುನೀತರಾಗಬೇಕಾಗಿ ಈ ಶ್ರೀಮಠದ ವತಿಯಿಂದ ಎಲ್ಲರ ಪರವಾಗಿ ವಿನಂತಿಯನ್ನ ಮಾಡಿಕೊಳ್ತೇವೆ. ಇನ್ನು ಇದೇ ವೇಳೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಡಾ ಶಿವಲಿಂಗಯ್ಯ ಕಳಿಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.